ಆದ್ರೆ ಈ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟ ಕಾಂಗ್ರೆಸ್ ಸರ್ಕಾರ ಪ್ರಚಾರ ತಗೊಳ್ಳೋದ್ರಲ್ಲಿ ಎಲ್ಲಾದ್ರೂ ಎಡವಿದೆಯಾ ಅಂತ. ಯಾಕಂದ್ರೆ ಬಿಜೆಪಿ ಅವರು ಪ್ರತಿದಿನ ಎದ್ದ ತಕ್ಷಣ ಹೇಳ್ತಿರೋದು ಏನಂತ ಹೇಳಿದ್ರೆ ಈ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ, ಈ ಗ್ಯಾರಂಟಿಗಳಿಂದ ಜನ ಕೇಳಿದ್ರ ಅಂತ ಹೇಳ್ತಾರೆ. ನೀವು ಪ್ರಚಾರಕ್ಕೆ ಹೋಗ್ತಾ ಇದ್ದೀರಿ ಈಗ. ಒಂದ್ ಕಡೆ ಮಹಿಳೆಯರು ಸಿಗ್ತಾರೆ, ಮತ್ತೊಂದ್ ಕಡೆ ಪುರುಷರು ಸಿಗ್ತಾರೆ, ಯುವಕರು ಸಿಗ್ತಾರೆ. ಅವರ ಅಭಿಪ್ರಾಯಗಳೇನಿದೆ ಅಂತ. ಯಾಕಂದ್ರೆ ಯುವಕರಿಗೆ ಯುವನಿಧಿ ಅಂತ ಕೊಟ್ಟಿದ್ದೀರಾ. ಸರ್, ನಾವು ಪ್ರಚಾರ ತಗೊಂತಾ ಇಲ್ಲ ಅಂತಂದ್ರೆ ಪ್ರಚಾರ ಮಾಡ್ತಾ ಮಾಡ್ತಾ ಸುಮ್ಮನೆ ಸುಳ್ಳು ಭರವಸೆಗಳ ಕೊಟ್ರೆ ಈ ಪ್ರಚಾರ ಮಾಡಿ ಏನು ಉಪಯೋಗ? ನಾವು ಯಾವುದೇ ಸುಳ್ಳು ಭರವಸೆ ಕೊಟ್ಟಿಲ್ಲ. ಒಂದು ವರ್ಷದ ಒಳಗಡೆ ಕೊಟ್ಟಿದ್ದ ಒಂದು ನಮ್ಮ ಸರ್ಕಾರ ಅವ್ರನ್ನ ಏನು ಆಶ್ವಾಸನೆ ಕೊಟ್ಟಿತ್ತು ಅದನ್ನ ಆಶ್ವಾಸನೆ ಈಡೇರಿಸಿದಾರಲ್ಲ. ನಮಗೆ ಯಾವುದೇ ರೀತಿಯಿಂದ ಜನಗಳ ಹತ್ರ ಹೋಗಕ್ಕೆ ಭಯ ಇಲ್ಲ ಸರ್. ಪ್ರಚಾರ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಾವು ದುಡ್ದಿದೀವಿ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೀವಿ. ನಾವು ದುಡಿದು ಕೂಲಿ ಕೊಡಿ ಅಂತ ಕೇಳ್ತೀವಿ ಸರ್. ಕಳೆದ 3 ವರ್ಷದಲ್ಲಿ ನಿಮ್ಮ ತಂದೆಯವರಿದ್ದಾಗ ಈ ಕ್ಷೇತ್ರಕ್ಕೆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡಿದಾರ? ಹೌದು ಸರ್, ಮಾಡಿದೆ. ಸುಮಾರು ಕೆಲಸಗಳನ್ನು. ಈಗ ನಾವು ಮತಕ್ಷೇತ್ರದಲ್ಲಿ ಏನು ಅವಶ್ಯಕತೆ ಇದೆ, ಯಾವ ಹಳ್ಳಿಗಳಲ್ಲಿ ಏನು ಅವಶ್ಯಕತೆ ಇದೆ ಅದನ್ನ ಸ್ವಲ್ಪ ಮಟ್ಟಿಗೆ ಇನ್ನೂ 2 ವರ್ಷ ಮಾಡಬೇಕಾಗಿತ್ತು. 5 ವರ್ಷ ಮಾಡಬೇಕಾದಷ್ಟು ಕೆಲಸಗಳನ್ನ 3 ವರ್ಷದಲ್ಲಿ ಮಾಡೋಕ್ಕಾಗಿಲ್ಲ. ಇನ್ನೂ ಇದಾವೆ. ಬಟ್ 3 ವರ್ಷದಲ್ಲಿ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಕೆಲಸಗಳ ಅಭಿವೃದ್ಧಿಗಳು ಆಗಿದ್ದಾವೆ. ಬಾಗಲಕೋಟೆಗೆ HY ಮೇಟಿ ಅವರಿದ್ದಾಗ ಕೊಟ್ಟಂತಹ ಕೊಡುಗೆಗಳು ನೀವು ಏನಾದರೂ ಪಟ್ಟಿ ಮಾಡ್ಕೊಂಡಿದ್ದೀರಾ ಅಂತ? ಮೊನ್ನೆ ಮೆಡಿಕಲ್ ಕಾಲೇಜ್ ಇತ್ತಿತ್ಲಾಗ ಆಗಿದ್ದು ಸರ್. 2013ರಲ್ಲಿ ನವನಗರದಲ್ಲಿ ತುಂಬಾ ನೀರಿನ ತೊಂದರೆ ಇತ್ತು. ಸಾಕಷ್ಟು ಟ್ಯಾಂಕರ್ಗಳಿಂದ ಹಾಕ್ಸಿದ್ರು ಸಾಕಾಗ್ತಿರ್ಲಿಲ್ಲ. ಒಂದೇ ಸಲಕ 200 ಚಿಲ್ಲರೆ ಬೋರ್ಗಳನ್ನ ಹಾಕಿದ್ರು ಸರ್. ಒಂದೇ ಸಲಕ ಹಾಕ್ಸಿದ್ರು ಸರ್. ಅಂದ್ರೆ ಏನೇ ತಗೊಂಡ್ರು ಡಿಸಿಷನ್ ಆಗಿ ಕರೆಕ್ಟ್ ಆಗಿ ಆಗಿಂದಾಗ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋ ಶಕ್ತಿ ನಮ್ಮ ತಂದೆಯಲ್ಲಿತ್ತು. ನಿಮ್ಮ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಕೂಡ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಹೋಗ್ತಾ ಇದೆ. ಹೌದು ಸರ್. ಅದು ಒಕ್ಕಲಿಗರಿರ್ಲಿ, ಲಿಂಗಾಯತರಿರ್ಲಿ, ಬ್ರಾಹ್ಮಣರಿರ್ಲಿ, ದಲಿತರಿರ್ಲಿ, ಕುರುಬರಿರ್ಲಿ, ಮುಸ್ಲಿಮರಿರ್ಲಿ, ಯಾವುದೇ ಜಾತಿ ಧರ್ಮದ ಭೇದ ಭಾವ ಇಲ್ಲದೆ, ಯಾವುದು ಜಾತಿ ಧರ್ಮನೂ ಇಲ್ಲ, ಪಕ್ಷದ ಭೇದನೂ ಇಲ್ಲ. ಅದರಲ್ಲಿ ಪಕ್ಷದ ಭೇದನೂ ಇಲ್ಲ. ಅಷ್ಟೇ ಜಾತಿ ಧರ್ಮದ ಭೇದ ಇಲ್ಲದೆ, ಪಕ್ಷದ ಭೇದ ಇಲ್ಲದೆ ನಿಮಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕ್ತಾರೆ ಜನ ಅಂತ? ಹಾಕ್ತಾರೆ ಸರ್, ಹಾಕ್ತಾರೆ. ಯಾಕಂದ್ರೆ ನಾನು ಸುಮಾರು ಸಲ ಹೆಣ್ಮಕ್ಳಿಗೆ ಹೋಗಿ ಹೇಳಿದ್ದೀನಿ ಸರ್. ನಾನು ಹೇಳಿದೆ, ಯೂಶ್ವಲಿ ಹೆಣ್ಮಕ್ಳು ಸರ್ ಮನೇಲಿ ಗಂಡು ಮಕ್ಳು ಯಾರು ಹೇಳ್ತಾರೆ ಅವ್ರಿಗೆ ವೋಟ್ ಹಾಕೋ ಒಂದು ಚಾನ್ಸಸ್ ಇದೆ. ತುಂಬಾ ಏನಿಲ್ಲ, ಈಗ ಎಲ್ಲರಿಗೂ ತಿಳುವಳಿಕೆ ಆಗಿದೆ. ಅವಾಗ ಹೇಳ್ತಾ ಇರ್ತಾರೆ, ನಾವು ಅವ್ರ ಅಣ್ಣ ನಾವು ಕ್ವಶನ್ ಕೇಳಿದೀವಿ ಸರ್. ನೀವು ಕೇಳೋದನ್ನ ನಾಳೆ ಗಂಡ ಈ ಕಡೆ ಹಾಕೋ ಅಂತ ಹೇಳಿದ್ರೆ ಯಾಕೆ ಹೆಂಗ್ ಹೇಳ್ತೀರಾ ನೀವು ಅಂತ ಕೇಳ್ದ. ಇಲ್ಲಮ್ಮ, ಯಾರ್ದೋ ಅಣ್ಣ ತಿಂದು ಇನ್ನೊಬ್ರಿಗೆ ಹೆಂಗ್ ಮಾಡೋದು? ಅವ್ರ ಋಣ ಮುಟ್ಟಿಸ್ಬೇಕಲ್ಲ ನಾವು. ಅವ್ರ ಅಣ್ಣ ತಿಂದಿದ್ದೀವಿ, ಅವ್ರ ಋಣ ಮುಟ್ಟಿಸ್ತೀವಿ. ನಾವು ಯಾರ ಮಾತು ಕೇಳಲ್ಲ ಹೆಣ್ಮಕ್ಳು ಅಂತ ಹೇಳಿದ್ದಾರೆ ಸರ್. ಬಟ್ ಬಿಜೆಪಿ ಅವರು ಒಂದು ವಿಚಾರ ಹೇಳ್ತಿದ್ದಾರೆ. ಏನಂತ ಹೇಳಿದ್ರೆ 2,000 ರೂಪಾಯಿ ಹೆಣ್ಮಕ್ಳಿಗೆ ಹಾಕಿದ್ರು, 4,000 ರೂಪಾಯಿ ಗಂಡ್ ಮಕ್ಳಿಂದ ತಗೊಂತಿದ್ದಾರೆ. ಬೇರೆ ಬೇರೆ ಬೆಲೆ ಏರಿಕೆ ಮಾಡಿದ್ರು ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾರೆ. ಬೆಲೆ ಏರಿಕೆ ನಾವೇನ್ ಮಾಡಿಲ್ವಲ್ಲ ಸರ್. ನಮ್ಮ ಸರ್ಕಾರ ಮಾಡಿಲ್ಲ. ಟ್ಯಾಕ್ಸ್, GST ಇದೆಲ್ಲ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್. ಇದನ್ನ ಜನರಿಗೆ ಮನವರಿಕೆ ಮಾಡ್ಕೊಟ್ಟಿದ್ವಿ ಸರ್. ಜನಗಳ ಅಲ್ಲಿ ಏನ್ ನಮ್ ಕ್ವಶನ್ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ ಸರ್.